24 ಟನ್ನಿಗೆ ಈಗ ಮೊದಲಿನ ರೇಟ್ ಆದ್ರೆ 150 ಮಾರೋನು 36 ಲಾಖ ಆದತ್ರಿ. ಈಗ ಒಂದು 2 ಲಕ್ಷ ತನಕ ಬರುತ್ತೆ ಖರ್ಚು. ಅಂದ್ರೆ ಖರ್ಚು ಏನೇನು ಮಾಡ್ತೀರಿ ಅನ್ನೋದಕ್ಕೆ ಇದನ್ನ ಅರಿವಿ ಅದಕ್ಕೆ ಹಾಕಿದಾರೆ ಇದನ್ನ ಅರಿಬಿಗೆ ಅಂದ್ರೆ ಹಾಕ್ರೆ ಹಿಂಗೆ ಶೈನಿಂಗ್ ಬರುತ್ತೆ ಅಂತ ಹೇಳ್ರಿ ಅರಿಬಿ. ತೆಗಿದವಾಗಿರಿ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ ನೀವು ಎಲ್ಲ ಏನೇನು ಗೊಬ್ಬರ ಹಾಕೊಂಡ್ರಿ ಆರ್ಗ್ಯಾನಿಕ್ಕು ಮಾಡ್ರೆ ನಡೀತ್ ಕರೆ ರೋಗಿನ ಸಲಮಂದ್ ಮಾಡಂಗಿಲ್ಲ. ಅಂದ್ರೆ ಸ್ಪ್ರೇ ಅನ್ನೋದ್ರಿ ಸ್ಪ್ರೇ ಕೆಮಿಕಲ್ ಕೊಡಬೇಕು. ಹಾಂ ಸ್ಪ್ರೇ ಕೊಡಬೇಕ್ರಿ ಕೆಮಿಕಲ್. ಮೊದಲ್ರಿ ನಮ್ದು 2 ಎಕರೆ ಜಮೀನು ರೀ ಹಿರಿಯಾರ್ದ್ರಿ. ಇದ್ರ ಪುಣ್ಯದಿಂದ ನಾವು 24 ಎಕರೆ ಆಸ್ತಿ ಗಳಿಸಿವ್ರಿ. ಇದು ವರ್ಷದಾಗ ಎಷ್ಟು ಸಲ ಕಾಯಿ ಆಗ್ತದೆ ರೀ? ವರ್ಷದಾಗ ಒಂದ ಪೀಕ್. ಒಂದು ಗಿಡಕ್ಕೆ ಎಷ್ಟು ಕಾಯಿ ಆಗ್ತಾವ್ರಿ? 800 ತರೋದವ್ರಿ. 800 ತರೋಕಂದ್ರೆ 30 kg ಹಂಗೆ ಹಿಡಿದ್ರು 24 ಟನ್. ನಮಸ್ಕಾರ ರೀ. ನಾವು ಇವತ್ತು ಅಥಣಿ ತಾಲೂಕು ಕೊಟ್ಟಲಿಗೆ ಬಂದು ದಾಳಂಬ್ರಿ ಕೃಷಿ ಮಾಡತ್ತಾರೋ. 2 ಎಕರೆ ದಾಳಂಬ್ರಿ ಬಾಗ ಐತದ. 2 ಎಕರೆ ಒಳಗೆ 800 ತರು ಕೂತದವು, 800 ಅಗಿ ಕೂತದವು. ಇದು 2 ಎಕರೆ ಒಳಗೆ ಇವ್ರ ಹೇಳೋ ಪ್ರಕಾರ ಏನತಿ 24 ಲಕ್ಷ ಆದಾಯ ಆಕೈತಿ. ಅಂದ್ರೆ ಕಡಿಮೆ ಅಂದ್ರೆ 100 ರೂಪಾಯಿ ಕಿಲೋದಂಗೆ ಹಿಡಿದು ದಾಳಂಬ್ರಿ ಲೆಕ್ಕ ಮಾಡ್ರ 24 ಲಕ್ಷ ಆದಾಯ ಆಗ್ತತಿ. ಅಂತ ರೇಟ್ ಚಲೋ ಹತ್ತಿತ್ತಂದ್ರ ಒಂದು 150 ಅಂದ್ರೆ 150 ರೂಪಾಯಿ ಕೆಜಿದಂಗೆ ಹಿಡಿದು ಲೆಕ್ಕ ಮಾಡ್ರ 36 ಲಕ್ಷ ಮಟ್ಟ ಆದಾಯ ಆಗ್ತತಿದ. ಅಂದ್ರ ಲಾಭದಾಯಕ ಕೃಷಿ ಐತಿ. ಮತ್ತು ಅಷ್ಟ ರಿಸ್ಕ್ ಅಂತ ಹೇಳ್ಬೋದು. ಅಂದ್ರ ರೋಗಗಳೆಲ್ಲ ಬರ್ತಾವ ಅದಕ್ಕೆ. ಅಂದ್ರೆ ಈಗ ಒಂದು ರೋಗ ಬಂದಂದ್ರ ಕ್ಯೂರ್ ಮಾಡಕ್ ಆಗಂಗಿಲ್ಲ, ಅಂದ್ರ ಕಡಿಮೆ ಆಗಂಗಿಲ್ಲ ಅಂತವೆಲ್ಲ ರೋಗ ಅದಾವು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಾಗ ಐತಿ. ಇದ್ರ ಬಗ್ಗೆ ಮತ್ತು ಅವ್ರ ರೈತರು ಮತ್ತು ಇದ್ರ ಬಗ್ಗೆ ಏನೋ ಮಾಹಿತಿ ಬೇಕಾದ್ರೆ ಅವ್ರು ಕೊಡ್ತಾರ. ಅವ್ರ ನಂಬರ್ ಬಿ ಕೊಟ್ಟಿರ್ತಾನೆ ಈ ವಿಡಿಯೋದಾಗ. ಈ ವಿಡಿಯೋ ಪೂರ ನೋಡ್ರಿ. ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೋರಿ. ಅಂದ್ರೆ ಇದು ದಾಳಿಂಬೆ ಕೃಷಿ ಆಯ್ತು ಮತ್ತು ಇದೇ ರೀತಿ ಬೇರೆ ಬೇರೆ ಕೃಷಿ ಬಗ್ಗೆ ವಿಡಿಯೋಗಳಿಗೆ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೋರಿ. ನಮ್ಮ ಹೆಸರು ಸಿದ್ದಪ್ಪ ಶರಣಪ್ಪ ಜೋಗಿ, ಕೊಟ್ಟಲಿ ಕತ್ನಿ, ಜಿಲ್ಲಾ ಬೆಳಗಾವಿ ರೀ. ಈಗ ಒಂದು 6 ಎಕರೆ ಐತ್ರಿ ಇದ. 6 ಎಕರೆ ಎಲ್ಲ ದಾಳಂಬ್ರಿ ಇದ ಸ್ಟೇಜ್ದಾಗ ಅದ ರೀ. ಇದಟ್ಟು ಅಂದ್ರೆ 800 ಇದು ಐತ್ರಿ. ಇದು 3 ಎಕರೆ ಈ ಟೈಪ್ ಐತ್ರಿ. ಇನ್ನ 3 ಎಕರೆ ಹೂ ಹೇಳೋದ್ರಾಗ ಐತ್ರಿ. ನಿಮ್ದು ಹೊಲ ಎಷ್ಟು ಎಕರೆ ಅದ ರೀ? ಹೊಲ 26 ಎಕರೆ ಐತ್ರಿ ನಮ್ದು ಟೋಟಲ್. ಅಂದ್ರೆ ದಾಳಂಬ್ರಿ ಇದ್ದಿದ್ದು 6 ಎಕರೆ ತೋಟ ಐತ್ರಿ. ದ್ರಾಕ್ಷಿ ಐತ್ರಿ, ಉಳ್ದ ಇದು ಐತ್ರಿ. ಇದು ದಾಳಂಬ್ರಿ ಎಕರೆಕ ಎಷ್ಟು ತರುಕೊಂಡ್ತಾರು? ಎಕರೆಕ್ ಹಚ್ಕೊಂಡಂಗೆ ಅದಾವ್ರಿ ಅವ್ರಿ. 400 ಕೊಂಡಿರ್ಬೋದು ರೀ, 600 ಕೊಂಡಿರ್ಬೋದು ರೀ. ಸೈಜ್ ಇಟ್ಟಿದ್ರ ಮ್ಯಾಗ ಕೊಂಡಿರ್ತಾವ್ರಿ. ಅಂದ್ರೆ ಚಲೋ ಅಂದ್ರೆ ಎಷ್ಟು ಅಂತರದಲ್ಲಿ ಹಚ್ಕೊಂಡ್ರ ಚಲೋ ರೀ? 12 8 ಹಚ್ಚಿದ್ವು ಅಂದ್ರೆ ರೀ ಒಂದು 400 500 ತನಕ ಕೊಂಡಿರ್ತಾವ್ರಿ. ಇದು ಈಗ ಸದ್ಯಕ್ಕೆ ಎಷ್ಟು ಅದ ರೀ? ಈ ಸದ್ಯಕ್ಕೆ ಅಂದ್ರೆ ನಾವು ಅಂದಾಜ್ ಹಚ್ಚಿದ್ವಿ ಅವಾಗ ಹಿರಿಯರ್ ಹಚ್ಚಿದ್ದೈತ್ರಿ. ಇದು ಎಷ್ಟು ವರ್ಷದ ಪಡ ಅದ ರೀ? ಇದು ಹೆಚ್ಚು ಕಡಿಮೆ ಒಂದು 8-10 ವರ್ಷದಿಂದ ಪಡ ಐತ್ರಿ. ಸ್ಟಾರ್ಟಿಂಗ್ ಹಿಡ್ದ ಹೆಂಗಂದ್ರ ನೆಲ ಹೆಂಗ್ ತಯಾರು ಮಾಡ್ಕೋಬೇಕ್ರಿ ಇದನ್ರಿ? ನೆಲ ರೀ ಈಗ ಬೋದ್ ಮಾಡಿ ಹಚ್ಚಾತಾರ್ರಿ. ನಾವು ಬೋದ್ ಮಾಡಿ ಹಚ್ಚಿಲ್ರಿ ಇದನ್ನ. ಮೊದಲ ಟ್ರಾಕ್ಟರ್ಲೆ ಸಾಲ್ ಬಿಟ್ಟು ಸಾಲಿನಾಗ ಹಚ್ಚಿದ್ದೈತ್ರಿ ಇದ. ಹಿಂದಿನ ನಾವು ಬೋದ್ ಎರ್ಸೋತ್ ಈ ಟೈಪ್ ಮಾಡಿದ್ರು ಬೋದ್. ಈಗ ಹೊಸ ಪ್ಲಾಟ್ ಅಂದ್ರಿ ಅದನ್ನ ಒಂದ್ ಗಿಡದ ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಅಂತರ ಇಟ್ಟಾರ್ರಿ? ಹೊಸ ಪ್ಲಾಟ್ದ ಈಗ 7 ಇಡಾತಾರಿ, 8 ಇಡಾತಾರಿ. ಈಗ 8 ಇಟ್ರನ ಚಲೋ ಐತ್ರಿ. ಇದ ವರ್ಷದಾಗ ಎಷ್ಟು ಸಲ ಕಾಯಿ ಆಗ್ತದ್ರಿ? ವರ್ಷದಾಗ ಒಂದ ಪೀಕ್ ರೀ. 2 ಪೀಕ್ ಹೊಣದೈತ್ ಕರೆ ರೀ. ಮಾಲ್ ಸರಿಯಾಗಿ ಬೆಳೆಯಲ್ರಿ. ವರ್ಷದಾಗ 1 ಪೀಕ್ ಚಲೋ ತಂಗ ಬೆಳೆಯವ್ರಿಗೆ ಚಲೋ ಬೆಳಿ. ಜನವರಿಯಾಗ ಹಿಡಿದ್ರೂ ಒಂದ್ 6 ತಿಂಗಳು ಹೋಗೋತ್ರಿ. ನಮಗ ರೇಟ್ ಯಾವಾಗ ಸಿಗತ್ತೆ ಅನ್ನೋದು ಐತ್ರಿಲ್ಲ. ನಾವು ಏಪ್ರಿಲ್ದಾಗ ಹೊಡೆದಿದ್ವಿ. ಬೇಸಿಯಾಗ ಹಿಡಿದ್ರ ಮಾಲ್ ಹಿಡಿದ್ರ ಅಂದ್ರ ಕಾಯಿ ಸೈಜ್ ಆಗಲ್ರಿ. ರೋಗ ಭಾಳ ಕಾಡತ್ರಿ, ರೇಟ್ ಸಿಗಲ್ರಿ. ಈಗ ಬೇಸಿಯಾಗ ಹಿಡಿದು ಈಗ ಪಡ ಬರ್ಬೇಕ್ರಿ. ಈಗ ರೇಟ್ ಇಲ್ರಿ. 50-60 ಮರ ಆದ್ರಿ. 180 ಇದ್ದಿದ್ ರೇಟ್ ರೀ. ಈಗ 50-60 ಮರ ಆತ್ರಿ. ನೀರ ಯಾವ್ಯಾವ ಟೈಮ್ದಾಗ ಎಷ್ಟೆಷ್ಟು ಕೊಡ್ಬೇಕ್ರಿ ಅದಕ್ಕೆ? ಒಂದ್ ದಿನ ಬಿಟ್ಟು ಒಂದ್ ದಿನ ರೀ 3 ತಾಸು ಟೈಮ್ ನೀರ್ ಕೊಡ್ಬೇಕ್ರಿ. ಅಂದ್ರೆ 12 ತಿಂಗಳು ನೀರ್ ಕೊಡ್ಬೇಕ್ರಿ. ಒಂದ್ ಬ್ಯಾಸಿಗೆ ನೀರ್ ಬಂದ್ ಮಾಡ್ಬೇಕ್ರಿ. ಕಾಯಿ ತೆಗ್ಯಾನ ನೀರ್ ಕಟ್ ಮಾಡಿಬಿಡುದ್ರಿ. ಒಟ್ಟ 1 ತಿಂಗಳು ನೀರ್ ಬಿಡುದ್ರಿ. ಮುಂದ್ ಕಾಯಿ ಹಿಡಿತಕ ಒಂದ್ 4.5 ತಿಂಗಳ 5 ತಿಂಗಳ ನೀರ್ ಕಟ್ ಮಾಡಿಬಿಡುದು. ಈಗ ಇದ ನಿಮ್ದು ಕಾಯಿ ಬಂದತ್ರಿ ಇದು ಇನ್ನ ಒಂದ್ಸಲ ಬಿ ಹರಿದಿಲ್ರಿ? ಇನ್ನ ಹರಿದಿಲ್ರಿ. ಈಗ 4.5 ತಿಂಗಳ ಆತ್ರಿ ಇದ. ಇನ್ನ ಹೆಚ್ಚು ಕಡಿಮೆ ಇನ್ನ 1.5 ತಿಂಗಳು 2 ತಿಂಗಳ ತಕ ಹೋಗತ್ರಿ. 6 ತಿಂಗಳ ತಕ ಬರತ್ರಿ ಮಾಲ್. ಒಟ್ಟ ಅಂದ್ರ ಕಾಯಿ ಹತ್ತಿದ ಬಳಕ ಒಂದ್ 5 ತಿಂಗಳ ಕಾಯಿ ಹರಿಯಾಕ ಬರ್ತದ್ರಿ? ಇಲ್ರಿ 6 ತಿಂಗಳು ಬೇಕ್ರಿ. 6 ತಿಂಗಳು ಬೇಕ್ರಿ? 6 ತಿಂಗಳು. ಅಂದ್ರೆ 6 ತಿಂಗಳ ಮಟ್ಟ ಕಾಯಿ ದೊಡ್ಡದಾಗ್ತದೆ? ಕಾಯಿ ದೊಡ್ಡದಾಗ್ತರಿ. ಈಗ 4 ತಿಂಗಳ ಆತ್ರಿ ಇದಕ್ಕ. ಇನ್ನ ಸೈಜ್ ಕಲರ್ ಹೇಳ್ತ್ರಿ. ನಿಮ್ದು ಒಂದ್ ಗಿಡಕ್ಕ ಎಷ್ಟು ಕೆಜಿ ಹಣ್ಣು ಹೊಂಡ್ತಾವಂದ್ರಿ? 30 kg ತಕ ಮಾಡತ್ರಿ. 30 kg ಮಟ ಅಂದ್ರ ಈಗ ಎಷ್ಟು ತರೋದವ್ರಿ ಇವು 800 ತರೋದವ್ರಿ. 800 ತರೋಕಂದ್ರ 30 kg ಹಂಗೆ ಹಿಡಿದ್ರು 24 ಟನ್ ಆತ್ರಿ. 24 ಟನ್ ರೀ? ಈಗ 24 ಟನ್ನಿಗೆ ಈ ಥರದ ಆದಾಯ ಎಷ್ಟು ಆಗ್ತದೆ ರೀ? 24 ಟನ್ನಿಗೆ ಈಗ ಮೊದಲಿನ ರೇಟ್ ಆದ್ರೆ 150 ಹಂಗೆ ಮಾರೋನು 36 ಲಾಖ ಆದತ್ರಿ. ಈಗ ಈಗಿನ ರೇಟ್ 100 ಹಂಗೆ ಹಿಡಿದ್ರೆ 24 ಲಾಖ ರೂಪಾಯಿ ಆತ್ರಿ. ಮತ್ತಂತ ಇದ್ರೊಳಗೆ ಈಗ ಖರ್ಚು ಏನೇನು ಆಗ್ತದೆ ರೀ ನಿಮ್ದು? ಖರ್ಚು ಒಂದು 2 ಲಕ್ಷ ತನಕ ಬರತ್ರಿ ಖರ್ಚು.
ಅಂದ್ರೆ ಇದು ಅಷ್ಟು 2 ಎಕರ್ಕ ಒಂದ್ 2 ಲಕ್ಷ ಮಟ 2 ಲಕ್ಷ ತನಕ ಬರತ್ರಿ. ಅಂದ್ರೆ ಖರ್ಚು ಏನೇನ್ ಮಾಡ್ತೀರಿ ಅಣ್ಣ ಇದಕ್ಕೆ ರೀ? ಖರ್ಚು ಈಗ ಇದಕ್ಕೆ ದ್ರಾಕ್ಷಿ ಗತ್ಲೆ ಏನು ಭಾಳ ಇಲ್ರಿ. ಹ್ಮ್. 6 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಔಷಧಿ ಹೊಡೆದ್ರೂ ಔಷಧಿ ಈಗ ಭಾಳ ತುಟ್ಟಿದಾವ್ರಿ. ಹಿಂಗಾಗಿ ಗೊಬ್ಬರ ಅದು ತುಟ್ಟಿಲಿಕ್ಕೆ ಒಂದು 2 ಲಕ್ಷ ರೂಪಾಯಿ ಖರ್ಚು ರೀ. ಅರಿವಿಗೆ 1 ಲಾಖ ರೀ. ಇದನ್ನ ವರ್ಷ ಅರಿವಿ ಚೇಂಜ್ ಮಾಡ್ಬೇಕ್ರಿ? ಅರಿವಿ 3-4 ವರ್ಷ ತನಕ ಬರತ್ರಿ. ಇದನ್ನ ಅರಿವಿ ಅದಕ್ಕೆ ಹಾಕಿದಾರೆ ಇದನ್ನ? ಅರಿವಿಗೆ ಅಂದ್ರೆ ಹಾಕ್ರೆ ಹಿಂಗೆ ಶೈನಿಂಗ್ ಬರುತ್ತೆ ಅಂತ ಹೇಳ್ರಿ ಅರಿವಿ ಹಾಕಿದ್ವಿ. ಈ ಬನ್ನಿ ಅದು ಬೆಳಗುಡಲ್ರಿ, ಹಿಂಗಾಗಿ ಅರಿವಿ ಹಾಕಿವ್ರಿ. ಅಂದ್ರೆ ಯಾವ ಟೈಮ್ದಾಗ ಅರಿವಿ ಹಾಕ್ತಾರ್ರಿ ಇದನ್ನ? ಇದು ಪ್ಲಾಟ್ ಎತ್ತರಲ್ಲಿ ಹೊಡೆದ ಬಳಕ ಒಂದು 3 ತಿಂಗಳು ಕಾಯಿ ಎಲ್ಲ ಸೈಜ್ ಆತಂದ್ರೆ ರೀ ಅವಾಗ ಹಾಕಿಬಿಡ್ತೇವೆ. ಇದನ್ನ ತೆಗಿದವಾಗಿರಿ ಇದು? ಇನ್ನು ಕಲರ್ ಬರ್ಲಾತನ ಮಾರೋದು 15 ದಿನ ಪಡ ಇರ್ತಾವ ಅವಾಗ ತೆಗೆದು ಬಿಡ್ತೇವೆ. ಅಂದ್ರೆ ಇದು ಕಾಯಿಗತ್ತೆ ಹೇಳಿ ಏನು ಇದನ್ನ ಹಾಕಂಗಲ್ರಿ? ಕಾಯಿಗತ್ತೆ ಹೇಳ್ರಿ. ಇದು ಏನು ಬರಲ್ರಿ. ಕಾಯಿಗೆ ಅರಿವಿ ಹಾಕಿದ್ವು ಅಂದ್ರೆ ಹಿಂಗೆ ಶೈನಿಂಗ್ ಬರತ್ರಿ. ರ್ಯಾಪ್ ಎತ್ತು ಏನು ಬರಲ್ರಿ, ಶೈನಿಂಗ್ ಬರತ್ರಿ. ಮಾಲ್ ಕ್ವಾಲಿಟಿ ಮಾರತ್ರಿ. ಪ್ಯೂರು ಕಾಯಿಗೆಲ್ಲ ಹಾಕ್ತಾರಲ್ರಿ ಅದೊಂದು ಅರಿವಿ ಕ್ವಾಲಿಟಿಂಗ್ ಬರತ್ರಿ. ಅದನ್ನು ಹಾಕ್ತಾರ್ರಿ? ಹಾಂ ರೀ, ಅದನ್ನು ಹಾಕ್ತಾರೆ. ಇದನ್ನ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾರಿ ನೀವು? ಮಾರ್ಕೆಟ್ ನಮ್ಮಲ್ಲಿ ಕಡೆ ಈಗ ಹಣ್ಣು ಆತಂದ್ರ ರೀ ಬಾಗವಾನ್ರಿ ಬರೀ ಊರಾಗ ಹೇಳ್ರ ತಾನ ಬರ್ತಾರೆ. ಇನ್ನ ಇಲ್ಲಾಂದ್ರೆ 10-20 ಮಂದಿ ಬಂದ್ ಪ್ಲಾಟ್ ನೋಡ್ತಾರೆ. ಅಂದ್ರೆ ಇಲ್ಲೇ ಬಂದು ಇಲ್ಲೇ ಬಂದ್ ಅವ್ರ ಕಟಿಂಗ್ ಅದೆಲ್ಲ ಅವ್ರ ಮಾಡ್ಕೊಂಡು ಹೋಗ್ತಾರೆ. ಕಟಿಂಗ್ ಅವ್ರ ಮಾಡ್ತಾರೆ? ಕಟಿಂಗು ಅವ್ರ ಮಾಡ್ತಾರೆ. ಬರೀ ನಾವು ನುಸ್ತಾ ಹೇಳ್ಕೊತ ಟೊಂಪಿ ಮುರಿಬೇಡ್ರಿ ಅದನ್ನ ಮುರಿಬೇಡ್ರಿ ಅಂದ್ರೆ ಎಲ್ಲ ಅವ್ರತ್ತೆ. ಲೇಬರ್ ಅದು ಎಲ್ಲ ಅವ್ರ ಕಡೆನ. ಅಂದ್ರೆ ಇದೇನೆ ನೀವು ಇವ್ರಿಗೆ ಕೊಡ್ಬೇಕು ಏನು ಅಗ್ರಿಮೆಂಟ್ ಅದು ಮಾಡ್ಕೊಂಡ್ರೆ? ಇಲ್ಲಿ ಯಾರಿಗೆ ರೇಟ್ ಹೆಚ್ಚಾದ್ರಲ್ಲ ಅವ್ರಿಗೆ ಕೊಡ್ತೀವಿ ನಾವು. ಅಂದ್ರೆ ಇಲ್ಲೇ ಬಂದ ರೇಟ್ ಮಾಡ್ತಾರ? ಇಲ್ಲೇ ಪಡ್ದಾಗ ಕೂತ ಮಾತಾಡ್ಬೇಕು. ₹1 ಯಾರು ತೋತಾರ್ಲೇ ರೀ ಅವ್ರಿಗೆ ಕೊಟ್ಬಿಡ್ತೀವಿ. ಈಗ ಅಂತ ಇದನ್ನ ನೆಲ ಏನೇನು ಗೊಬ್ಬರ ಹಾಕೊಂಡ್ರಿ ಅದನ್ನ ಕೆಳಗ್ರಿ? ಮೊದಲು ಕೆದರ್ತೀವ್ರಿ. ಇಲ್ಲಿ ಅಗತಿ ಮಾಡಿ ಎಲ್ಲ ಸಣ್ಣ ಹಂಗೆ ಕಡಿತೀವ್ರಿ. ಕಡ್ದ ಒಂದೊಂದು ಬಿಟ್ಟು ತಿಪ್ಪಿ ಗೊಬ್ಬರ ಹಾಕ್ತೀವ್ರಿ. ತಿಪ್ಪಿ ಗೊಬ್ಬರ ಹಾಕಿದ್ಮೇಲೆ ಅಂತ ಅರ್ಧ kg ರೀ ಸರ್ಕಾರಿ ಗೊಬ್ಬರನು ಹಾಕತ್ತೀವ್ರಿ. ಅಂದ್ರೆ ಹೆಂಗ್ರಿ ಈಗ ವರ್ಷದಾಗ ಒಂದು ಟೈಮ್ ಗೊಬ್ಬರ ಹಾಕಿರಂದ್ರೆ ಆಯ್ತಾನ ಹೆಂಗ್ರಿ? ವರ್ಷದಾಗ ಒಂದು ಟೈಮ್ ಗೊಬ್ಬರ ಹಾಕಬೇಕ್ರಿ. ಯಾವ ಟೈಮ್ದಾಗ ಕೊಡ್ತೀರಿ ನೀವು ಗೊಬ್ಬರ? ಗೊಬ್ಬರ ಕಾಯಿ ಹಿಡಿಯೋಕ್ಕಿಂತ ಮೊದಲು ಎತ್ತರಲ್ಲಿ ಹೊಡಿದು 8 ದಿನ ಇರ್ತಾರೆ. ಕಟ್ಟಿ ಎಲ್ಲ ಮುಚ್ಚಿ ಬಿಡ್ತಾರೆ. ಈ ಎತ್ತರಲ್ಲಿ ಅಂದ್ರೆ ಏನ್ರದ? ಎತ್ತರಲ್ಲಿ ಅಂದ್ರೆ ಔಷಧಿ ಬರುತ್ತೆ ಅದ ತಾಪ್ಲು ಹುಳು ಅಂತದ. ಅದ್ ನೋಡಿತಂದ್ರೆ ಎಲ್ಲ ತಪ್ಪಲು ಅದು ಎಲ್ಲ ತಾಪ್ಲು ಉಳುಟ 8 ದಿನ ಇರ್ತಾ ಆಗ ಗೊಬ್ಬರ ಹಾಕಿ ಎತ್ತರಲ್ಲಿ ಹೊಡೆದು ಬಿಡ್ತಾರೆ. ತಾಪ್ಲೆಲ್ಲ ಉಳ್ದತಿ. ಉಳಿದ ಮುಂಚೆ ಹೂ ಹೇಳಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದ್ರೆ ಇದನ್ನ ಪೂರಾ ಸಾವಯವ ಆರ್ಗ್ಯಾನಿಕ್ ಒಳಗೆ ಮಾಡಕ್ ಬರಂಗಿಲ್ಲ ಅಂತಾರ್ರಿ ಇದು? ಆರ್ಗ್ಯಾನಿಕ್ ಮಾಡ್ರೆ ನಡೀತ್ ಕರೆ ರೋಗಿನ ಸಲುವಾಗಿ ಮಾಡಂಗಿಲ್ಲ. ಆರ್ಗ್ಯಾನಿಕ್ ಮಾಡ್ರೆ ಇದಕ್ಕೆ ಟಾಪ್ ಮಾಲ್ ಬೆಳಿಬಹುದ್ರಿ ಆರ್ಗ್ಯಾನಿಕ್ ಮಾಡಿದ್ರೆ. ಅಂದ್ರೆ ಕರೆ ಇವಕ್ಕೆ ಅಂದ್ರೆ ಸ್ಪ್ರೇ ಅನ್ನೋದ್ರಿ ಸ್ಪ್ರೇ ಕೆಮಿಕಲ್ ಕೊಡಬೇಕು? ಸ್ಪ್ರೇ ಕೊಡಬೇಕ್ರಿ ಕೆಮಿಕಲ್. ತಳಗ ಆರ್ಗ್ಯಾನಿಕ್ ಮಾಡ್ರಿ ಚಲೋ ರಿಸಲ್ಟ್ ಚಲೋ ಐತ್ರಿ. ಸರ್ಕಾರಕ್ಕಿಂತ ಗೊಬ್ಬರಕ್ಕಿಂತನೂ ಆರ್ಗ್ಯಾನಿಕ್ ಮಾಡ್ರೆ ಚಲೋ ಐತ್ರಿ ರಿಸಲ್ಟ್. ರೋಗ ಏನೇನು ಬರ್ತದ್ರಿ ಇದಕ್ಕೆ? ರೋಗ ಅಂದ್ರೆ ರೀ ಹೆಚ್ಚು ಕ್ಯಾರ್ ಬದಲ್ರಿ ಗಿಡ ಹೋಗೋದ್ರಿ ಇದ ಹೆಚ್ಚೈತ್ರಿ. ಅಟ್ಯಾಕ್ ರೀ ಇದ ಸ್ಪೀಡ್ ಐತ್ರಿ. ಅಂದ್ರೆ ಕ್ಯಾರ್ ರೋಗ ಅಂದ್ರೆ ಯಾವ ರೀತಿ ಬರ್ತದ್ರಿ ಅದ? ಕ್ಯಾರ್ ರೋಗ ಅಂದ್ರೆ ಕಾಯಿ ಮ್ಯಾಗ ಕರ್ ಚಿಕ್ಕಿ ಬಂದ ಸೀಳ್ ಬಿಡಾತೈತ್ರಿ ಕಾಯಲ್ಲಿ. ಅಂದ್ರೆ ಅದೇನು ಮಾರ್ಕೆಟ್ದಾಗ ವ್ಯಾಲ್ಯೂನ ಆಗಂಗಿಲ್ರಿ? ತಗೊಳಂಗಿಲ್ರಿ ಯಾರು, ಬೆಡ್ ಆಗಿಬಿಡತ್ರಿ. ಅಂತ ಇದು ಮತ್ತೊಂದು ಯಾವ್ದು ಅಂದ್ರಲ್ರಿ? ಅಟ್ಯಾಕ್ ರೀ. ಅಟ್ಯಾಕ್ ಅಂದ್ರೆ ಅದ ಹೆಂಗ್ ಬರತ್ರಿ? ಅಟ್ಯಾಕ್ ಅಂತ ಹೇಳಿ ಇದಕ್ಕ ಇದು ಆಗ್ಬೇಕಂದ್ರ ರೀ ಇದಕ್ಕ ಇನ್ಫಿಲ್ಟೋ ಐತ್ರಿ. ಇನ್ಫಿಲ್ಟೋ ಅಂದ್ರಿ ಮರ್ಜರ ಹಿಂಗ ಔಷಧಿ ಹೊಡೆದ್ರ ಕಂಟ್ರೋಲ್ ಆಗತ್ತರಿ. ನೆಕ್ಸ್ಟ್ ಮತ್ತೊಂದ್ ಅಂದ್ರಲ್ರಿ ಗಿಡ ಹೋಗ್ತಾವತ್ರಿ? ಗಿಡ ಹೋಗುದು ರೀ ಅದ ಬ್ಯಾಸ್ಗ್ಯಾಗ ಹುಳ ಮೇಯ್ದಿತ್ರಿ. ಅವಾಗ ಔಷಧಿ ಅದು ಏನ್ ಮಾಡಂಗಿಲ್ರಿ ನಾವು. ಮಾಡ್ರ ಕಂಟ್ರೋಲ್ ಆಗ್ಬೋದ್ರಿ. ಅಂದ್ರೆ ಒಟ್ಟು ಬ್ಯಾಸ್ಗಿ ಅದಕ್ಕ ಇದನ್ನ ಆಯ್ತಂದ್ರ ಆಗ ಗಿಡ ಹೋಗ್ಬಿಡ್ತೈತಿ. ಗಿಡ ಹುಳ ಬಡ್ಡಿ ಮೇಯಾಕತ್ತಿತ್ರಿ. ಮೇಯ್ದ್ರದಿಂದ ಎತ್ತರಲ್ಲಿ ಹೊಡೆದ್ ಬಳಕ ಅವಾಗ ನೀರ್ ಬಿಡಾತು ಏನ್ ಹೋದತ್ರಿ ಗಿಡ ಒಣಗಿ ಬಿಡತ್ರಿ. ಈಗಂತ ಕಸದ ಬದಲ ಹೆಂಗ್ ನಿಯಂತ್ರಣ ಮಾಡ್ತಾರಿ ಕಸರಿ? ಕಸದ ಬದಲ್ ಅಂದ್ರೆ ಈಗ ಕುರ್ಪಿ ಹಚ್ಚಿ ತೆಗಿದ ರೋಗ ಬರತ್ರಿ. ಈಗ ಮಿಷಿನ್ ಬಂದವ್ರಿ. ಒಟ್ಟು ಕಟ್ ಮಾಡಿ ತೆಗಿತ್ರಿ. 1-2 ಸಲ 3 ಸಲ ಆಗ್ಬೋತ್ರಿ. ಅದ್ರ ಮ್ಯಾಗ ಕಾಯಿ ಕುಲ ಆಗಿಬಿಡತ್ರಿ. ಅಂದ್ರೆ ಕುರುಪಿಂದ ತೆಗೆದಂದ್ರೆ ಯಾವ ರೋಗ ಬರ್ತದ್ರಿ ಅದು? ಅದು ಕ್ಯಾರ್ ರೋಗ ಅಟ್ಯಾಕ ಭಾಳ ಸ್ಪೀಡ್ ಬರತ್ರಿ. ಅದ್ರ ಸಲುವಿಂದ ಈಗ ನಾವು ಕುರ್ಪಿ ಹಚ್ಚಿ ಕಸ ತೆಗಿದಿಲ್ರಿ. ಮಿಷನ್ ದಿಂದ ಕಟ್ ಮಾಡಿ ತೆಗಿತ್ರಿ. ಒಟ್ಟು ಮತ್ತೆ ಇದು ಇಷ್ಟು ಅಂತರದ ಟ್ರ್ಯಾಕ್ಟರ್ ಹಾಕಿರ ನಡೀತಿರ್ಬೋದ್ರಲ್ಲ? ಟ್ರ್ಯಾಕ್ಟರ್ ಹಾಕ್ಬೋದು ಅಂದ್ರೆ ಮೊದಲು ಹಾಕ್ತಿವ್ರಿ ಟ್ರ್ಯಾಕ್ಟರ್. ಈಗೆಲ್ಲ ಕಾಯಿ ವಜನಾಗಿ ತಳಗ್ ಬಂದ್ರದಿಂದ ಕೈಲೇ ಸ್ಪ್ರೇ ಮಾಡ್ತೀವ್ರಿ. ಅಂದ್ರೆ ಇದನ್ನ ಸ್ಪ್ರೇ ಮಾಡಕ್ ಹೆಂಗ್ರಿ? STP ಅದಾರ ಟ್ರ್ಯಾಕ್ಟರ್ ಹೆಂಗ್? ಟ್ರ್ಯಾಕ್ಟರ್ಲೇನ ಮಾಡ್ತೀವ್ರಿ. ಟ್ರ್ಯಾಕ್ಟರ್ ಸೈಡ್ ತರಿಬಿ ಕೈಲೇನ ಹೊಡಿತೀವ್ರಿ. ಗನ್ ಅದಾವ್ರಿ, 2 ಗನ್ ಮಾಡಿ ಹೊಡಿತೀವಿ. ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಕೊಡತ್ತಾರ್ರಿ ಈಗ ಹಣ್ಣಾಗಿದೆ ಔಷಧ ರೀ? ಈಗಿಲ್ಲ ಅಂದ್ರೂ 3 ದಿವ್ಸಕ್ಕ 4 ದಿವ್ಸಕ್ಕ ಒಂದ್ ಕೈ ಬೀಳೋದು. ಅಂದ್ರೆ ಈಗ ಹೆಚ್ಚ ರೋಗಿನ ಸಂಬಂಧ ಭಾಳ ಸ್ಪೀಡ್ ಐತ್ರಿ. ವಾತಾವರಣ ಮಳೆ ಆಗೋಲ್ದಾಗೈತ್ರಿ. ಮಳೆ ಆದ್ರೂ ಭಾಳ ಔಷಧಿ ಹತ್ತಲ್ರಿ. ಇದ್ರ ಸಂಬಂಧ ರೋಗ ಭಾಳ ಕಾಡ ಆತ್ರಿ.
ಅಂದ್ರ ಮಳಿ ಕಡಿಮೆ ಆತಂದ್ರ ಒಂದ್ ಸ್ವಲ್ಪ ರೋಗ ಹಾ ಜಾಸ್ತಿ ಅಂದ್ರ. ರೋಗ ಸ್ವಲ್ಪ ಅರ್ಗಾವಾಗಿ ರೋಗ ಜಾಸ್ತಿ ಬರತ್ರಿ ಅದಕ್ಕ. ಮಳೆ ಹತ್ತಿರೋ ಅಷ್ಟೊಂದು ಔಷಧಿ ಭಾಳ ಹತ್ತಾನ. ಇದು ದಾಳಂಬ್ರಿ ಸೀಸನ್ ಯಾವಾಗ ಇರ್ತದ್ರಿ ಇದು ಜಾಸ್ತಿ? ಇದ 12 ತಿಂಗಳು ಇರ್ತೈತ್ರಿ. ಹ್ಮ್. ಖರೆ ನಾವ ರೇಟ ರೋಗಿನ ಸಂಬಂಧ ಅಂದ್ರ ನಾವು ಬಸು ಜಯಂತಿ ಹೊಡಿತೇವ್ರಿ. ಅಂದ್ರ ಬಸವ ಜಯಂತಿಗೆ ನೀವು ಹಿಡಿತಾರ್ರಿ ಅಂದ್ರ ಹಾ. ಕಾಯಿ ಬರೋಂಗ್ರಿ. ಹಾ ಕಾಯಿ ಬರುವಂಗ್ರಿ. ಬಸು ಜಯಂತಿ ಎತ್ತರಲ್ಲಿ ಹೊಡೆದಿಲ್ಲೋ ಗಣೇಶ ಚೌತಿಗೆ ಬರತ್ರಿ. ಅಂದ್ರ ಗಣೇಶ ಚೌತಿ ಕಾಯಿ ಬರ್ಬೇಕಾದ್ರ ಬಸವ ಜಯಂತಿಗೆ ಹಾ ಬಸು ಜಯಂತಿ ಹೊಡಿಬೇಕು. 6 7 ತಿಂಗಳ ತಕ ಹೋಗ್ಬೋದ್ರಿ ಇದ. ಹಿಂಗಾಗಿ ನಾವು ಬಸು ಜಯಂತಿ ಹೊಡೆದಿಲ್ಲೋ ಗಣೇಶ ಚೌತಿ ತಕ ಬರತ್ರಿ. ಒಂದ್ಸಲ ಕಾಯಿ ಹರಿದ್ ಬಿಟ್ರಿ ಅಂದ್ರ ಮತ್ತೆ ಅದ್ರ ಮ್ಯಾಗ ಇದ್ ಮಾಡಿಬಿಡುದ್ರಿ ಮತ್ತೆ. ಹಾ ಮತ್ತ ಬಿಟ್ರೆ ಒಂದ್ ತಿಂಗಳ ನೀರ್ ಬಿಡುದ್ರಿ ಫುಲ್ಲ. ಬಿಟ್ಟ ನೀರ್ ಕಟ್ ಮಾಡಿಬಿಡೋದು. ಕಟ್ ಮಾಡಿ ಮತ್ ಮುಂದಿನ ವರ್ಷದಾಗ ಹಿಡಿಲಾಕ ರೆಡಿ ಮಾಡ್ಕೋದ್ರಿ. ನೀವು ದಾಳಂಬ್ರಿ ಹಚ್ಚಾಕತ್ತಂದ್ರ ರೀ ನೀವು ಇಲ್ಲಿ ಮಟ ನಿಮ್ಗ ಏನೇನ್ ಅಂದ್ರ ಎಷ್ಟ್ ಲಾಭ ಆಗ್ಯದ್ರಿ ಅಂತ? ಮೊದಲ್ರಿ ನಮ್ದು 2 ಎಕರೆ ಜಮೀನ್ ರೀ ಹಿರಿಯಾರದ್ರಿ. ಹ್ಮ್. ಇದ್ರ ಪುಣ್ಯದಿಂದ ನಾವು 24 ಎಕರೆ ಆಸ್ತಿ ಗಳಿಸಿವ್ರಿ. ಸ್ಟಾರ್ಟಿಂಗ್ ಹೆಂಗ್ರಿ ದಾಳಂಬ್ರಿ ಅಷ್ಟೇ ಬೆಳಿತೀರಿ? ಹಾ ದಾಳಂಬ್ರಿ ಇದ್ರಿ. ಹ್ಮ್. ಸ್ಟಾರ್ಟಿಂಗ್ ಅಂದ್ರ ದಾಳಂಬ್ರಿದಿಂದ ನಾವು ಮುಂದಕ್ಕೆ ಆಗ್ಯಾವ್ರಿ. ಹೊಸದಾಗಿ ಮಾಡೋರಿಗೆ ನಿಮ್ಮ ಇದನ್ನ ಸಜೆಷನ್ ಏನದ್ರಿ? ಹೊಸ್ದಾಗಿ ಮಾಡೋರಿಗೆ ಚಲೋ ಐತ್ರಿ ಇದ. ಹ್ಮ್. ಇಲ್ಲಾಂದ್ರು ನಮ್ ಕೊಡ್ಲಿ ಊರಾಗ ಇದ್ರದಿಂದ ಹೆಚ್ಚ ಪ್ಲಾಟ್ ಅಂದ್ರು ಭಾಳ ಅದಾವ್ರಿ ಸರ. ಆಗ ಒಂದೊಂದ್ ಕೋಟಿ ಗಟ್ಲೆ ಬೆಳಿತಾರ ಇದ್ರ. ವಾಸಲ ಇಲ್ಲಾಂದ್ರು ನಮ್ದು ಒಂದು 34 ಲಕ್ಷ ತಕ ಆಗೈತ್ರಿ. ದಾಳಂಬೆ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. 9743107023. ಈ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಕರ್ನಾಟಕ ಪರ್ವ ಪೇಜ್ ಫಾಲೋ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.